ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ ದಿವಸ ನಾನು ಇದ್ದೆ ಅಲ್ಲಿ, ಇಲ್ಲ ಅಂತಿಲ್ಲ. ಈಗ ನನ್ನ ಭಾಗದ ಜಿಲ್ಲಾಧ್ಯಕ್ಷರು ಇವತ್ತು ನಾನು 12, 20, 18 ವರ್ಷ 20 ವರ್ಷ ನಾನು ಜಿಲ್ಲಾಧ್ಯಕ್ಷ ಆಗಿದ್ದೆ. ನನಗೊಂಥರ ಅಸಹ್ಯನ ಜಿಲ್ಲಾಧ್ಯಕ್ಷ ಆಗಿ ಯಾವಾಗೂ ಇರೋದೆ, ಯಾವತ್ತು ಮೇಲ್ದರ್ಜೆಗೆ ಹೋಗುವಂತ ಕೆಲಸ ನಾನು ಮಾಡಬೇಕಾಗಿತ್ತು. ಅದಕ್ಕೆ ದೇವೇಗೌಡರೇ ನನಗೊಂದು ಮಾಹಿತಿ ಹಿಂದೆ ಕೊಟ್ಟಿದ್ರು, MLA ಆಗೋ ಕ್ಯಾಂಡಿಡೇಟ್ ಆಗೋನು ಜಿಲ್ಲಾಧ್ಯಕ್ಷನ ಆಗಬಾರ್ದು, ಆಗಬೇಡ ಅಂತಾನೆ ನನಗೆ ಉತ್ತುತ್ತಿ ಮಾಡಿದ್ರು. ಆದ್ರೆ ನಾನೇನೋ ಹುಚ್ಚಿಡಿದು ನಾನೇ ಆಗ್ಬೇಕು ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಹಿಂದೆ ಆದು ಅಂತಾನು. ಈ ಸರಿ ನಾನು ಅದನ್ನೇನು ಹೋಗಿ ನಮ್ಮ ಹಿರಿಯರಿಗೆ ಒತ್ತಾಯ ಮಾಡಿ ನಾನೇ ಜಿಲ್ಲಾಧ್ಯಕ್ಷ ಆಗ್ಬೇಕು ಅಂತ ನಾನು ಅದಕ್ಕೆ ಗಮನಿಸಿಲ್ಲ, ನಾನು ಕೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಜಿಲ್ಲಾಧ್ಯಕ್ಷ ಆದ್ರೆ ಜಿಲ್ಲಾಧ್ಯಕ್ಷಿಗೆ ಭಾರಿ ಕಷ್ಟ ಇದೆ ಅಂದ್ರೆ ಅವ್ರು ಯಾರಿಗೂ ಅಷ್ಟೇ, ಯಾರಿಗಾನೋ ಒಂದು ಬಿ ಫಾರಂ ಕೊಡ್ಬೇಕಾದ್ರೆ 4 ಜನ ಕ್ಯಾಂಡಿಡೇಟ್ ಆಗ್ತಾರೆ. ಕ್ಯಾಂಡಿಡೇಟ್ ಆಗಿದ್ರೆ ಕೊಡ್ಬೇಕಾದ್ರೆ ಒಬ್ಬನ್ ಕೊಟ್ರೆ 3 ಜನ ನಮ್ಗೆ ಎಗನಿಸ್ಟ್ ಆಗ್ತಾರೆ. ಆ ಕೆಲಸ ನನ್ಗೆ ಯಾಕೆ ಬೇಕು? ಆ ಜಿಲ್ಲಾಧ್ಯಕ್ಷ ಅವ್ರು ಮಾಡ್ಲಿ. ಈ ಜಿಲ್ಲಾಧ್ಯಕ್ಷನ್ನು ಬೆಳೆಸಿರೋದು ನಾವೇ ತಾಲೂಕ್ ಸೊಸೈಟಿಯಲ್ಲಿ ಮಾಡಿದೀವಿ. ಹಿಂದೆ ಅವರಪ್ಪನ APMC ಹಿಂದೆ ಅಧ್ಯಕ್ಷ ಮಾಡಿದ್ವಿ. ಅವರಪ್ಪನಿಗೆ ನಾನು ಒಕ್ಕಲಿಗರ ಸಂಘ ದೇವನಹಳ್ಳಿಯಲ್ಲಿ ಒಕ್ಕಲಿಗ ಸಂಘಕ್ಕೆ ಆಸ್ತಿ ನಾನು ಕೊಟ್ಟು ಇವ್ರ ತಂದೆನ ಅಧ್ಯಕ್ಷರು ಮಾಡಿದ್ವಿ ದೇವನಹಳ್ಳಿ ಒಕ್ಕಲಿಗ ಸಂಘಕ್ಕೆ. ಆ ತರ ಬೆಳೆಸಿರೋ ಹುಡುಗ ಇನ್ನೂ ಬರೀ ಏನೋ ಬೇರೆ ಬಿಸ್ನೆಸ್ ಅಲ್ಲಿ ಇದ್ದ, ರಾಜಕಾರಣದಲ್ಲಿ ಅಷ್ಟು ಗೊತ್ತಿರ್ಲಿಲ್ಲ. ಅದ್ನ ಇನ್ನು ರಾಜಕಾರಣ ಏನು ಗೊತ್ತಿಲ್ಲ. ಮುಂದಿನ ದಿವಸಗಳಲ್ಲಿ ಒಂದು ಅನುಭವ ಆಗ್ತದೆ, ಆವಾಗ ಒಂದು ರಾಜಕಾರಣಿ ಆಗ್ತಾನೆ.